ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಸ್ವಾತಂತ್ರ್ಯ ಹೋರಾಟ ಅದಾದ ನಂತರ ಕಳೆದ 77 ವರ್ಷಗಳಿಂದ ಭಾರತ ಸದೃಢವಾಗಿ ಬೆಳೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಆಡಳಿತಾವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ ಸಂದರ್ಭಗಳಲ್ಲಿ, ತದನಂತರ ಕಳೆದ ವರ್ಷ 16 ತಿಂಗಳ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಆದಂತಹ ಘಟನೆಗಳನ್ನು ಇವತ್ತು ಅವಲೋಕನ ಮಾಡುವಂತಹ ದಿನ. ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಆದ ನಂತರ ಆಗ್ತಾ ಇರುವಂತಹ ಹಲವಾರು ಅನಾಹುತಗಳು, ಅವರ ಒಂದು ಬಂಡತನ ಇವತ್ತು ನಮ್ಮೆಲ್ಲರನ್ನು, ಕರ್ನಾಟಕದ ಎಲ್ಲ ಜನತೆ ತಲೆ ತಗ್ಗಿಸುವಂತಹ ರೀತಿಲಿ ಈ ಸರ್ಕಾರ ನಡವಳಿ ಮಾಡ್ತಾ ಇದೆ. ಈ ಸರ್ಕಾರದ ಕಳೆದ 4-5 ತಿಂಗಳಿಂದ ಅವರು ನಡ್ಕೊಳ್ತಾ ಇರುವಂತಹ ರೀತಿ, ಕಳೆದ 2-3 ದಿನಗಳಿಂದ ಆಗ್ತಿರುವಂತಹ ಎಲ್ಲ ಅವರ ಚಟುವಟಿಕೆಗಳನ್ನು ನೋಡ್ತಾ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತಹ ಬುದ್ಧಿ ಭ್ರಮಣೆ ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಮೈ ತುಂಬ ಕಪ್ಪು ಚುಕ್ಕೆಗಳು, ಕಾಗೆ ಯಾವ ರೀತಿ ಕಪ್ಪು ಚುಕ್ಕೆ ಇಲ್ಲ ಅಂತ ಏನಾರು ಹೇಳಿದ್ರೆ ಆಗುತ್ತೋ ಆ ಸ್ಥಿತಿಗೆ ನಮ್ಮ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ತಲುಪಿರುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರ ಹಿಂದಿನ ಸರ್ಕಾರದಲ್ಲೂ ಕೂಡ ರೀಡು ಪ್ರಕರಣ ಆದಾಗ ನ್ಯಾಯಾಂಗ ತನಿಖೆ ಅಂತ ಹೇಳಿದ್ರು. ಅದಾದ್ಮೇಲೆ ಈ ಸರ್ಕಾರ ಬಂದಾದ್ಮೇಲೆ ಕೆಲವೇ ತಿಂಗಳುಗಳಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ, ಏನೂ ಇಲ್ಲ, ಏನೂ ಆಗಿಲ್ಲ ಅಂದ ಸಂದರ್ಭದಲ್ಲಿ ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಆದ ನಂತರ ಬೆಳಕಿಗೆ ಬಂದಂತಹ ಪ್ರಕರಣ, ಏನೂ ಆಗಿಲ್ಲ ಅಂತ ಹೇಳಿ ಕೊನೆಗೆ ಸದನದಲ್ಲೇ 87 ಕೋಟಿಯಷ್ಟು ಹಗರಣ ಆಗಿದೆ ಅನ್ನುವಂಥದ್ದನ್ನ ತಪ್ಪೊಪ್ಪಿಗೆ ಸದನದಲ್ಲೇ ಹೇಳ್ತಾರೆ. ಅದರೊಳಗೆ ನಮ್ದೇನು ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಹೇಳುವಂಥದ್ದು. ಹಗರಣ ಆಗಿದೆ 87 ಕೋಟಿ ಮಾತ್ರ, ರಿಕವರಿ ಆಗ್ತಾ ಇದೆ 45-55 ಕೋಟಿ ಈಗಾಗಲೇ ರಿಕವರಿ ಆಗಿದೆ, ಇನ್ನು ಉಳಿದಿದ್ದು ಆಗುತ್ತೆ ಅನ್ನುವಂಥದ್ದನ್ನ ತಪ್ಪೊಪ್ಪಿಗೆ, ನೇರವಾಗಿ ತಪ್ಪೊಪ್ಪಿಗೆ ಹೇಳ್ಕೊಂಡು ನಮ್ದೇನು ಪಾತ್ರ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳುವಂಥದ್ದು. ಈಗ ಮೂಡ ಹಗರಣದಲ್ಲಿ ಆದಂತಹ ಆ ಹಗರಣವನ್ನ ಬೆಳಕಿಗೆ ತಂದಾಗ ನಮ್ದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ, ಮೂಡ ಹಗರಣದಲ್ಲಿ ನಾನು ಸ್ವಚ್ಛವಾಗಿದ್ದೇನೆ ಅಂತ ಹೇಳಿ ಮೇಲಿನ ಮೇಲೆ ತಕ್ಷಣ ಒಂದು ಮಾಜಿ ನ್ಯಾಯಮೂರ್ತಿಗಳ ಒಂದು ತನಿಖೆ, ಒಂದು ಆಯೋಗವನ್ನ ರಚನೆ ಮಾಡ್ತಾರೆ, ಅದನ್ನ ತನಿಖೆ ಮಾಡಬೇಕು ಅಂತ. ಇನ್ನೊಂದ್ ಕಡೆ ನಂದೇನು ಆಗಿಲ್ಲ ಅಂತ ಹೇಳ್ತಾರೆ. ಅವತ್ತಿನ ದಿನ ಪತ್ರಕರ್ತರ ಮುಂದೆ ಹೇಳುವಂಥದ್ದು, ನಾನು ಯಾಕೆ 14 ಸೈಟ್ಗಳನ್ನ ಕೊಡಬೇಕು, ನನಗೆ ಯಾರು 60 ಕೋಟಿ ರೂಪಾಯಿಗಳನ್ನ ನನಗೆ ಕೊಟ್ರೆ ನಾನು 14 ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ನೇರವಾಗಿ ಅವತ್ತು ಹೇಳಿದಂಥದ್ದು. ನಿನ್ನೆ ಅಲ್ಲ ಮೊನ್ನೆ ದಿವಸ ತನ್ನ ಪತ್ನಿಯ ಹೆಸರಲ್ಲಿ ಇದ್ದಂತಹ 14 ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿ, ಈಗ ನಾವು ಕೇಳ್ತಾ ಇರೋಂಥದ್ದು, ಸಿದ್ದರಾಮಯ್ಯನವರೇ, ಯಾರು ಈ 60 ಕೋಟಿ ನಿಮಗೆ ಕೊಟ್ರು? ನೀವೇ ಹೇಳಿದಂಥದ್ದು 14 ಸೈಟ್ಗಳನ್ನ ಕೊಡಬೇಕು ಅಂತ ಇದ್ರೆ ನನಗೆ 60 ಕೋಟಿಗಳನ್ನ ಕೊಡಿ, ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ನಾವೀಗ ಕೇಳ್ತಾ ಇದ್ದೀವಿ, ನಿಮಗೆ ಯಾರು ಕೊಟ್ರು 60 ಕೋಟಿ? ಹಾಗಾದ್ರೆ ನೀವು ವಾಪಸ್ ಕೊಡಕ್ಕೆ ಅವರ ತೀರ್ಮಾನ ಆಗಿದೆಯಲ್ಲ, ಅದನ್ನ ಹೆಂಗೆ ಅಂತ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡುವಂತಹ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮೇಲಿಂದ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಮೇಲಿಂದ ಮೇಲೆ ತಪ್ಪುಗಳನ್ನ. ಈಗ ಸೈಟ್ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ಹೇಳಿ, ಇವತ್ತು ಸೈಟ್ ನಾನು ವಾಪಸ್ ಕೊಡ್ತೀನಿ ಅಂತ ಲೆಟರ್ನ ಬರೆಸಿ ಕೊಡೋದು ಅವರೇ ಹೇಳದಂತಾಯ್ತು. ಅವ್ರು ಮಾಡಿದಂತಹ ತಪ್ಪನ್ನು ಪದೇ ಪದೇ ಈಗ ರಾಜ್ಯದ ಜನತೆ ಮುಂದೆ, ಹೌದು ನಾನು ತಪ್ಪು ಮಾಡ್ತಿದ್ದೀನಿ, ನಾನು ಹಿಂಗೆ ಮಾಡೋದು ಅನ್ನುವಂತಹ ಸ್ವಭಾವದಲ್ಲಿ ಇವತ್ತು ಅವ್ರ ನಡವಳಿಕೆ.
ಜೊತೆಗೆ ರಾಜ್ಯಪಾಲರ ಮೇಲೆ ಅವ್ರು ಮಾಡಿದಂಥ ಆರೋಪಗಳು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ಕೋರ್ಟನು ಕೂಡ, ಹೈಕೋರ್ಟ್ ಪೀಠನೂ ಕೂಡ ಇಲ್ಲ ಇದು ಸರಿ ಇದೆ, ಅವ್ರು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಸರಿ ಇದೆ ಅಂತ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತಹ ಸಚಿವರುಗಳ ನಡವಳಿಕೆ, ರಾಜ್ಯಪಾಲರು ಮಾಡಿದಂಥದ್ದನ್ನು ಹೈಕೋರ್ಟ್ ಪೀಠ ಎತ್ತಿಡಿಯುತ್ತೆ. ಇದರೊಳಗೆ ಪ್ರಾಸಿಕ್ಯೂಷನ್ ಏನೋ ಪೊಲಿಟಿಕ್ಸ್ ಅನ್ನೋ ಅಂಥದ್ದನ್ನು ಕೂಡ ಒಬ್ಬರು ಸಚಿವರು ಕೂಡ ಹೇಳೋ